ನಮಸ್ಕಾರ. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಚಾರದ ಬಗ್ಗೆ ಮಾತನಾಡಲಿದ್ದೇವೆ. ಅದೇನಪ್ಪಾ ಅಂದ್ರೆ 40 ವರ್ಷಗಳ ನಂತರ ಪುರುಷರ ದೈಹಿಕ ಮತ್ತು ಭಾವನಾತ್ಮಕ ಶಕ್ತಿಯನ್ನ ನ್ಯಾಚುರಲ್ ಆಗಿ ಮರುಪಡೆಯುವುದು ಹೇಗೆ ಅನ್ನೋದರ ಬಗ್ಗೆ. ಇದು ಕೇವಲ ದೈಹಿಕ ಆರೋಗ್ಯದ ಬಗ್ಗೆ ಮಾತ್ರವಲ್ಲ, ಬದಲಾಗಿ ವಾಸ್ತವಿಕ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ. ವಯಸ್ಸಾದಂತೆ ಎನರ್ಜಿ ಕಡಿಮೆಯಾಗುತ್ತೆ ಅನ್ನೋ ಸಾಮಾನ್ಯ ನಂಬಿಕೆ ಹಿಂದಿರುವ ಅಸಲಿ ಕಾರಣಗಳನ್ನು ನಾವಿಲ್ಲಿ ಸ್ಪಷ್ಟವಾಗಿ ತೆರೆದಿಡಲಿದ್ದೇವೆ. ನಮ್ಮಲ್ಲಿ ಆ ಒಂದು ಫೇಮಸ್ ಸಿನಿಮಾ ಡೈಲಾಗ್ ಇದೆ ಅಲ್ವಾ, ಮರ್ತ್ಕು ದರ್ದ್ ನಹಿ ಹೋತಾ ಅಂತ, ಅಂದರೆ ಪುರುಷರಿಗೆ ನೋವಾಗುವುದಿಲ್ಲ ಅಂತ. ಈ ಒಂದು ಮಾತು ಪುರುಷರು ತಮ್ಮ ಸಮಸ್ಯೆಗಳನ್ನ ಹೇಗೆ ಮುಚ್ಚಿಡ್ತಾರೆ ಅನ್ನೋದನ್ನ ಪಕ್ಕಾ ತೋರಿಸುತ್ತೆ. ಸಮಾಜದಲ್ಲಿ ಏನಾಗೋಗಿದೆ ಅಂದರೆ, ಈ ಥರದ ಕಲ್ಪನೆಗಳಿಂದ ಯಾರು ಕೂಡ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ಡಾಕ್ಟರ್ ಹತ್ರ, ಫ್ರೆಂಡ್ಸ್ ಹತ್ರ ಅಥವಾ ಮನೆಯಲ್ಲಿ ಹಂಚ್ಕೊಳ್ಳೋಕೆ ತುಂಬ ಹಿಂಜರಿತಾರೆ. ಈ ಮುಚ್ಚಿಡುವ ಅಭ್ಯಾಸ ಇದೆಯಲ್ಲ, ಇದೇ ಮುಂದೆ ದೊಡ್ಡ ಭಾವನಾತ್ಮಕ ಮತ್ತು ದೈಹಿಕ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ. ಸರಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ಒಮ್ಮೆ ನೋಡೋಣ. 1. ಪುರುಷರ ಆರೋಗ್ಯದ ಮೇಲಿರುವ ಕಳಂಕ. 2. ವಯಸ್ಸು ಮತ್ತು ಜೀವನಶೈಲಿಯ ಅಂಶಗಳು. 3. ಆಯುರ್ವೇದ ಪರಿಹಾರಗಳು ಮತ್ತು ಗಿಡಮೂಲಿಕೆಗಳು. 4. ವ್ಯವಸ್ಥಿತ ಬೆಂಬಲದ ಪಾತ್ರ ಮತ್ತು ಕೊನೆಯದಾಗಿ 5. ದೈನಂದಿನ ಅಭ್ಯಾಸಗಳು. ಮೂಲ ಕಾರಣಗಳಿಂದ ಹಿಡಿದು ನ್ಯಾಚುರಲ್ ಆಗಿ ಸಿಗುವ ಪರಿಹಾರಗಳವರೆಗೆ ಎಲ್ಲವನ್ನೂ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ವಿಭಾಗ ಪುರುಷರ ಆರೋಗ್ಯದ ಮೇಲಿರುವ ಕಳಂಕ, ಅಂದ್ರೆ ಮೌನ ಹೋರಾಟ. ಈ ಗುಪ್ತವಾಗಿರುವ ದೈಹಿಕ ದೌರ್ಬಲ್ಯ ಮಾನಸಿಕವಾಗಿ ಹಾಗೂ ನಮ್ಮ ಸಂಬಂಧಗಳ ಮೇಲೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಅಂತ ಈಗ ನೋಡೋಣ. ಇದು ಬರೀ ದೇಹದ ಸುಸ್ತಲ್ಲ, ಈ ಮೌನ ಹೋರಾಟದಲ್ಲಿ ಸಂಬಂಧಗಳು ಕೂಡ ಹೇಗೆ ಸುಸ್ತಾಗ್ತವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಮೌನ ಹೋರಾಟದ ಲಕ್ಷಣಗಳು ಹೇಗಿರುತ್ತೆ ಗೊತ್ತಾ? ದೈಹಿಕ ಅನ್ಯೋನ್ಯತೆಯಲ್ಲಿ ಆಸಕ್ತಿ ಕಡಿಮೆ ಆಗೋದು, ಬೇಗನೆ ಸುಸ್ತಾಗೋದು, ಸಂಬಂಧಗಳಲ್ಲಿ ಬಿರುಕು, ಸರಿಯಾಗಿ ಮಾತನಾಡದೇ ಇರೋದು, ಜೊತೆಗೆ ಒಳಗೆ ಕಾಡುವ ಯಾವುದೋ ವಿವರಿಸಲಾಗದ ಅಪರಾಧಿ ಮನೋಭಾವ ಮತ್ತು ಸಣ್ಣ ಸಣ್ಣ ವಿಷಯಗಳಿಗೂ ವಿಪರೀತ ಕಿರಿಕಿರಿ ಮಾಡ್ಕೊಳ್ಳೋದು. ಅಂದ್ರೆ ಇದು ಬರೀ ದೈಹಿಕ ಸಾಮರ್ಥ್ಯದ ಕೊರತೆ ಮಾತ್ರ ಅಲ್ಲವೇ ಅಲ್ಲ, ಇದು ಭಾವನಾತ್ಮಕ ಬಂಧ ಮತ್ತು ಆತ್ಮವಿಶ್ವಾಸವನ್ನೇ ಅಲುಗಾಡಿಸುತ್ತೆ. ಆಂತರಿಕ ವ್ಯವಸ್ಥೆ ವೀಕ್ ಆಗ್ತಿದೆ ಅನ್ನೋದಕ್ಕೆ ಇದೊಂದು ಸಿಗ್ನಲ್ ಅಷ್ಟೇ, ಆದ್ರೆ ಇದನ್ನ ಖಂಡಿತ ಸರಿಪಡಿಸಬಹುದು. ಈಗ 2ನೇ ವಿಭಾಗಕ್ಕೆ ಬರೋಣ, ವಯಸ್ಸು ಮತ್ತು ಜೀವನಶೈಲಿಯ ಅಂಶಗಳು. ಈ ದೌರ್ಬಲ್ಯಕ್ಕೆ ನಿಜವಾದ ವೈಜ್ಞಾನಿಕ ಕಾರಣಗಳೇನು ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಸಾಮಾನ್ಯವಾಗಿ ವಯಸ್ಸಾದಂತೆ ದೌರ್ಬಲ್ಯ ಬರುತ್ತೆ ಅನ್ನೋದು ಒಂದು ದೊಡ್ಡ ತಪ್ಪು ಕಲ್ಪನೆ. ನಿಜ ಹೇಳಬೇಕಂದ್ರೆ ದೀರ್ಘಕಾಲದ ಒತ್ತಡ ಹಾಗೂ ನಮ್ಮ ಜೀವನ ಶೈಲಿ ಇವೇ ನಿಜವಾದ ವಿಲನ್ಗಳು. 40 ವರ್ಷ ದಾಟಿದ ತಕ್ಷಣ ವೀಕ್ನೆಸ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ವಯಸ್ಸು ಅನ್ನೋದು ಕೇವಲ ಒಂದು ನಂಬರ್ ಅಲ್ವಾ? ನಮ್ಮ ಕೆಲವೊಂದು ದಿನನಿತ್ಯದ ಅಭ್ಯಾಸಗಳು ಟೆಸ್ಟೋಸ್ಟಿರಾನ್ ನೈಸರ್ಗಿಕವಾಗಿ ಕುಸಿಯೋದನ್ನ ಹೇಗೆ ಫಾಸ್ಟ್ ಮಾಡುತ್ತೆ ಅನ್ನೋದರ ಕಡೆ ನಾವು ಗಮನ ಕೊಡ್ಲೇಬೇಕು. ಹಾಗಾದ್ರೆ ಈ ಹಾರ್ಮೋನ್ ಉತ್ಪಾದನೆಯನ್ನ ನಾಶ ಮಾಡೋ ಆ ನಿಜವಾದ ಅಂಶಗಳ್ಯಾವು? ನೋಡಿ, ನಿದ್ರೆಯ ಹಾರ್ಮೋನ್ಗಳನ್ನೇ ಡಿಸ್ಟರ್ಬ್ ಮಾಡೋ ಈ ತಡರಾತ್ರಿಯ ಮೊಬೈಲ್ ಬಳಕೆ, ರಕ್ತ ಪರಿಚಲನೆಯನ್ನೇ ಸ್ಲೋ ಮಾಡೋ ವ್ಯಾಯಾಮದ ಕೊರತೆ, ಅತಿಯಾದ ಮದ್ಯಪಾನ ಮತ್ತು ಧೂಮಪಾನ, ಕರಿದ ತಿಂಡಿಗಳ ಅತಿಯಾದ ಸೇವನೆ, ಜೊತೆಗೆ ಪ್ರೋಟೀನ್, ಜಿಂಕ್ ಮತ್ತು ಮೆಗ್ನೀಷಿಯಂ ಕೊರತೆ, ಇವೆಲ್ಲದರಿಂದ ಟೆಸ್ಟೋಸ್ಟೆರಾನ್ ಲೆವೆಲ್ ಕುಸಿಯುತ್ತೆ. ಅಂದ್ರೆ ಇದರ ಅರ್ಥ ಬರೀ ದೈಹಿಕ ದೌರ್ಬಲ್ಯ ಅಲ್ಲ, ಫೋಕಸ್, ಎನರ್ಜಿ ಮತ್ತು ಭಾವನಾತ್ಮಕ ಬಂಧ ಕೂಡ ಮಂಕಾಡ್ತಾ ಹೋಗುತ್ತೆ. 3ನೇ ವಿಭಾಗ ಆಯುರ್ವೇದ ಪರಿಹಾರಗಳು ಮತ್ತು ಗಿಡಮೂಲಿಕೆಗಳು, ಅಂದ್ರೆ ಪ್ರಕೃತಿಯ ಎಂಡೋಕ್ರೈನ್ ಬೆಂಬಲ. ನಮ್ಮ ಸಾಂಪ್ರದಾಯಿಕ ಆಯುರ್ವೇದ ಪದ್ಧತಿಯಲ್ಲಿ ಸಿಗುವ ಅತ್ಯದ್ಭುತ ನೈಸರ್ಗಿಕ ಪರಿಹಾರಗಳನ್ನ ನಾವಿಲ್ಲಿ ಪರಿಚಯಿಸ್ತಾ ಇದ್ದೀವಿ. ಮೊದಲನೇದು ಶಿಲಾಜಿತ್. ಇದರಲ್ಲಿ ಫುಲ್ವಿಕ್ ಆಮ್ಲ ಮತ್ತು ಟ್ರೇಸ್ ಮಿನರಲ್ಸ್ ಇರುತ್ತೆ. ಇವು ನಮ್ಮ ಜೀವಕೋಶಗಳ ಶಕ್ತಿಯ ಇಂಜಿನ್ ಅಂದ್ರೆ ಮೈಟೊಕಾಂಡ್ರಿಯಾವನ್ನ ಆಕ್ಟಿವೇಟ್ ಮಾಡುತ್ತವೆ. ಇದು ಸೆಲ್ಯುಲಾರ್ ಲೆವೆಲ್ನಲ್ಲಿ ಕೆಲಸ ಮಾಡಿ ನಮ್ಮ ಮಸಲ್ಸ್ನ ರೆಸ್ಪಾನ್ಸ್ ಹಾಗೂ ಸ್ಟ್ಯಾಮಿನಾವನ್ನ ಹೇಗೆ ಇಂಪ್ರೂವ್ ಮಾಡುತ್ತೆ ಅನ್ನೋದು ನಿಜಕ್ಕೂ ಅದ್ಭುತ. ಇದೇನೋ ಬರೀ ಇನ್ಸ್ಟಂಟ್ ಎನರ್ಜಿ ಕೊಡೋ ಮ್ಯಾಜಿಕ್ ಅಲ್ಲ, ಬದಲಾಗಿ ನಮ್ಮ ಇಡೀ ಆಂತರಿಕ ವ್ಯವಸ್ಥೆಯನ್ನೇ ಸಪೋರ್ಟ್ ಮಾಡುವ ಪ್ರಕ್ರಿಯೆ. ಇಲ್ಲಿ ಅಡಾಪ್ಟೋಜನ್ ಅನ್ನೋ ಒಂದು ಪದ ಇದೆ, ಕೇಳಿದಿರಾ? ಅಡಾಪ್ಟೋಜನ್ ಅಂದ್ರೆ ಒತ್ತಡಕ್ಕೆ ಹೊಂದಿಕೊಳ್ಳಲು ನಮ್ಮ ದೇಹಕ್ಕೆ ಸಹಾಯ ಮಾಡಿ ದೈಹಿಕ ಪ್ರಕ್ರಿಯೆಗಳನ್ನ ನಾರ್ಮಲ್ ಆಗಿ ಇಡುವಂಥ ಒಂದು ನ್ಯಾಚುರಲ್ ವಸ್ತು. ಅಶ್ವಗಂಧ ಮಾಡೋದು ಇದನ್ನೇ. ಇದು ಕಾರ್ಟಿಸೋಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನನ್ನ ಕಂಟ್ರೋಲ್ ಮಾಡುತ್ತೆ. ಇದು ಕಂಟ್ರೋಲ್ ಆದಾಗ ಟೆಸ್ಟೋಸ್ಟೆರಾನ್ ಯಾವುದೇ ಅಡೆತಡೆ ಇಲ್ಲದೆ ನ್ಯಾಚುರಲ್ ಆಗಿ ರಿಕವರಿ ಆಗೋಕೆ ಶುರುವಾಗುತ್ತೆ. ಹಾಗಾದ್ರೆ ಇದನ್ನ ಹೇಗೆ ತಗೋಬೇಕು? ಸಿಂಪಲ್. ಹಂತ 1, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇಲ್ಲ ಅಂದ್ರೆ ತಿಂಡಿ ತಿಂದ ಮೇಲೆ ಬೆಚ್ಚಗಿನ ಹಾಲಿನೊಂದಿಗೆ ಸ್ವಲ್ಪ ಶಿಲಾಜಿ ತಗೊಳ್ಳಿ. ಹಂತ 2, ರಾತ್ರಿ ಮಲ್ಗೋ ಮುನ್ನ ಬೆಚ್ಚಗಿನ ನೀರು ಅಥವಾ ಹಾಲಿನ ಜೊತೆ ಅಶ್ವಗಂಧ ಪುಡಿ. ನಮ್ಮ ದೇಹದ ಆಂತರಿಕ ವ್ಯವಸ್ಥೆಯನ್ನ ಸರಿಪಡಿಸಿಕೊಳ್ಳಲು ಈ 2 ಗಿಡಮೂಲಿಕೆಗಳ ಪರ್ಫೆಕ್ಟ್ ಡೈಲಿ ರೂಟೀನ್ ಇದು.
ವಿಭಾಗ 4 ವ್ಯವಸ್ಥಿತ ಬೆಂಬಲಗ ಪಾತ್ರ ಅಂದ್ರೆ ಆಹಾರ ಕ್ರಮ ಮಾತ್ರ ಸಾಕಾಗದೇ ಇಂದಾಗ ಏನ್ ಮಾಡೋದು ಅಂತ. ತುಂಬ ಸಮಯದಿಂದ ಎನರ್ಜಿ ಲೆವೆಲ್ ಡೌನ್ ಆಗಿರೋರಿಗೆ ಬೇರೆ ಯಾವ ರೀತಿ ಪರಿಹಾರಗಳಿವೆ ಅಂತ ಈಗ ನೋಡೋಣ. ಇಲ್ಲಿ ಬರುತ್ತೆ XTL+. ಇದೊಂದು ಫಾರ್ಮ್ಯುಲೇಟೆಡ್ ಆಯುರ್ವೇದ ಸಪೋರ್ಟ್. ಆದರೆ ಒಂದು ಮಾತು ಕ್ಲಿಯರ್ ಆಗಿ ಹೇಳ್ತೀನಿ, ಇದೇನು ರಾತ್ರೋರಾತ್ರಿ ಕೆಲಸ ಮಾಡೋ ಮ್ಯಾಜಿಕ್ ಮಾತ್ರೆ ಅಲ್ಲ. ಕೇವಲ ಒಂದು ಗಿಡಮೂಲಿಕೆ ಅಥವಾ ಡೈಲಿ ಫುಡ್ಡಿಂದ ಮಾತ್ರ ರಿಸಲ್ಟ್ ಸಿಗದೇ ಇದ್ದಾಗ ದೇಹಕ್ಕೆ ಒಂದು ವ್ಯವಸ್ಥಿತ ಸಪೋರ್ಟ್ ಬೇಕಾಗುತ್ತೆ. ಆ ಟೈಮ್ನಲ್ಲಿ ಇದು ಹೇಗೆ ಸಪೋರ್ಟ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಬಹಳ ವಸ್ತುನಿಷ್ಠವಾಗಿ ವಿವರಿಸಲಾಗಿದೆ. ಈ ಸಪೋರ್ಟ್ನ 3 ಆಧಾರ ಸ್ತಂಭಗಳು ಹೀಗಿವೆ. ಮೊದಲನೇದು, ಇದು ಆರೋಗ್ಯಕರ ಟೆಸ್ಟೋಸ್ಟೆರಾನ್ ಲೆವೆಲ್ ಅನ್ನ ಸಪೋರ್ಟ್ ಮಾಡುತ್ತೆ. ಎರಡನೇದು, ನರಮಂಡಲವನ್ನ ಸ್ಟ್ರಾಂಗ್ ಮಾಡುತ್ತೆ. ಮತ್ತು ಮೂರನೇದು, ಒಟ್ಟಾರೆ ಸ್ಟ್ಯಾಮಿನಾ ಹಾಗೂ ಬಾಡಿ ರಿಕವರಿಯನ್ನ ಮೇಂಟೈನ್ ಮಾಡುತ್ತೆ. ದಿನಕ್ಕೆ 2 ಬಾರಿ ಅಂದ 3 ರಿಂದ 4 ತಿಂಗಳು ಬಳಸಿದ್ರೆ ಬೆಸ್ಟ್ ರಿಸಲ್ಟ್ಸ್. ದೈಹಿಕವಾಗಿ ಇದು ಎಷ್ಟು ಲಾಭದಾಯಕ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಇನ್ನು ಕೊನೆಯದಾಗಿ ವಿಭಾಗ 5 ದೈನಂದಿನ ಅಭ್ಯಾಸಗಳು ಮತ್ತು ಆಹಾರ ಕ್ರಮಗಳು. ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊರತೆಯನ್ನ ನೀಗಿಸಲು ನಾವು ಡೈಲಿ ಮಾಡಬಹುದಾದ ಅತ್ಯಂತ ಸುಲಭವಾದ ಡಯಟ್ ಚೇಂಜಸ್ ಬಗ್ಗೆ ಇಲ್ಲಿದೆ ಮಾಹಿತಿ. ಈ ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ಹೇಳೋದಾದ್ರೆ, ಜಿಂಕ್ ಇದು ಟೆಸ್ಟೋಸ್ಟಿರಾನ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಇದು 4 ನೆನೆಸಿದ ಬಾದಾಮಿಗಳಲ್ಲಿ ಸಿಗುತ್ತೆ. ಇಂದು ಹೆಲ್ತಿ ಫ್ಯಾಟ್ಸ್ ಹಾರ್ಮೋನ್ ಪ್ರೊಡಕ್ಷನ್ಗೆ ತುಂಬಾ ಇಂಪಾರ್ಟೆಂಟ್. ಇದು 2 ನೆನೆಸಿದ ವಾಲ್ನಟ್ಸ್ಗಳಲ್ಲಿ ಸಿಗುತ್ತೆ. ಮೆಗ್ನೀಷಿಯಂ ಅಂತೂ ನರಮಂಡಲಕ್ಕೆ ಬೇಕೇ ಬೇಕು. ಇದು 5 ನೆನೆಸಿದ ಒಣದ್ರಾಕ್ಷಿಗಳಲ್ಲಿ ಇರುತ್ತೆ. ಬೆಳಗಿನ ಈ ಸಿಂಪಲ್ ಆಹಾರಗಳಿಂದ ನಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಅನ್ನ ಎಷ್ಟು ಸುಲಭವಾಗಿ ಕಾಪಾಡ್ಕೊಳ್ಬೋದಲ್ವಾ? ಆಫ್ಟರ್ನೂನ್ ಬೂಸ್ಟರ್. ಹೌದು, ಒಂದು 40 ರಿಂದ 50 ಗ್ರಾಂ ಹುರಿದ ಕಡಲೆಕಾಯಿ ಮತ್ತು ಸ್ವಲ್ಪ ಬೆಲ್ಲ. ಇದು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್, ಅರ್ಜಿನೈನ್, ಐರನ್ ಮತ್ತು ನ್ಯಾಚುರಲ್ ಗ್ಲೂಕೋಸ್ ಅನ್ನ ಕೊಡುತ್ತೆ. ಕಡಲೆಕಾಯಿ ಮತ್ತು ಬೆಲ್ಲದ ಈ ಕ್ಲಾಸಿಕ್ ಕಾಂಬಿನೇಷನ್ ಆಯುರ್ವೇದದಲ್ಲಿ ಬಹಳ ಫೇಮಸ್. ಇದು ಸ್ಟ್ಯಾಮಿನಾವನ್ನ ಹೇಗೆ ಹೆಚ್ಚಿಸುತ್ತೆ ಮತ್ತು ಹಗಲಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ನಿಜಕ್ಕೂ ಗ್ರೇಟ್. ರಾತ್ರಿಯ ರಿಕವರಿ, ಬೆಚ್ಚಗಿನ ಹಾಲು ಮತ್ತು ಜೇನುತುಪ್ಪ. ಮಲಗುವ ಒಂದು ಅರ್ಧ ಗಂಟೆ ಮುಂಚೆ ಇದನ್ನ ಕುಡಿಯೋದ್ರಿಂದ ಅದರಲ್ಲಿರುವ ಟ್ರಿಪ್ಟೋಫ್ಯಾನ್ ಆಳವಾದ ನಿದ್ರೆಯನ್ನ ಪ್ರಮೋಟ್ ಮಾಡುತ್ತೆ ಮತ್ತೆ ಜೇನುತುಪ್ಪ ನರಮಂಡಲವನ್ನ ರಿಲ್ಯಾಕ್ಸ್ ಮಾಡುತ್ತೆ. ಇಲ್ಲಿ ನೆನ್ಪಿಡಬೇಕಾದ ಬಹುಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂದ್ರೆ, ಆಳವಾದ ನಿದ್ರೆಯ ಸಮಯದಲ್ಲಿಯೇ ಈ ಟೆಸ್ಟೋಸ್ಟಿರಾನ್ ಮತ್ತು ಗ್ರೋತ್ ಹಾರ್ಮೋನ್ಗಳು ರಿಲೀಸ್ ಆಗೋದು. ಹಾಗಾದ್ರೆ ವಯಸ್ಸು ಅನ್ನೋದು ಕೇವಲ ಒಂದು ನಂಬರ್ ಆಗಿದ್ರೆ ನಮ್ಮ ಚೈತನ್ಯದ ಮುಂದಿನ ಅಧ್ಯಾಯವನ್ನ ಯಾವ ಜೀವನ ಶೈಲಿಯ ಬದಲಾವಣೆಗಳು ಡಿಸೈಡ್ ಮಾಡ್ತವೆ? ಯೋಚನೆ ಮಾಡಿ. ಇಲ್ಲಿ ರಾತ್ರೋರಾತ್ರಿ ಪವಾಡಗಳಂತೂ ಆಗಲ್ಲ, ಆದರೆ 4 ರಿಂದ 6 ವಾರಗಳ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಅದೇ ಗೇಮ್ ಚೇಂಜರ್. ನಮ್ಮ ಹೆಲ್ತ್ ಕಂಟ್ರೋಲ್ ನಮ್ಮ ಕೈನಲ್ಲೇ ಇರಬೇಕು ಅನ್ನೋದು ಒಂದು ಅದ್ಭುತವಾದ ಆಲೋಚನೆ ಅಲ್ವಾ? ಶಿಸ್ತಿನಿಂದ ಈ ಅಭ್ಯಾಸಗಳನ್ನ ಫಾಲೋ ಮಾಡಿದ್ರೆ ಎನರ್ಜಿ ಕೊರತೆಯಿಂದ ಖಂಡಿತವಾಗಿಯೂ ಹೊಡೆದೋಡಿಸ್ಬೋದು. ಈ ಒಂದು ಮಾಹಿತಿಯುಕ್ತ ವಿಶ್ಲೇಷಣೆ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀವಿ. ಇಲ್ಲಿರೋ ಮಾಹಿತಿ ಒಂದು ಕ್ಲಿಯರ್ ಪಿಕ್ಚರ್ ಕೊಡಕ್ಕೆ ಖಂಡಿತ ಸಹಾಯ ಮಾಡುತ್ತೆ. ಈ ಪ್ರಸ್ತುತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದರಿಂದ ಯೂಸ್ ಆಗುತ್ತೆ ಅನ್ನೋ ಪ್ರತಿಯೊಬ್ಬರೊಂದಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಜ್ಞಾನವನ್ನ ಹಂಚಿಕೊಳ್ಳೋದೇ ಅತಿ ದೊಡ್ಡ ಶಕ್ತಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.